ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. 8 ಎಳೆ ದಾರ ತೊಗೊಂಡಿದ್ದೀನಿ. ನೀವು 6 ಎಳೆ ಕೂಡ ತೊಗೋಬೋದು. ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಇದ್ರ ಪಕ್ಕನೇ ನಾನು ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ಇನ್ನೊಂದು ಸಿಂಗಲ್ ಕ್ರೋಶೆನ ತೊಗೊಳ್ತಾ ಇದ್ದೀನಿ. ಇವಾಗ 2 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಸ್ಟಾರ್ಟಿಂಗಲ್ಲಿ 1 2 3 ಚೈನ್ಸ್ ತೊಗೊಳ್ತಾ ಇದ್ದೀನಿ. 3 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 1 2 3 4 5 ಚೈನ್ಸ್ ತೊಗೊಳ್ಳಿ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ 4 ಚೈನ್ಸ್ ತೊಗೋಬೇಕು. 1 2 3 4 ಚೈನ್ಸ್ ತೊಗೊಳ್ಳಿ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 4 ಚೈನ್ 1 2 3 4 ಚೈನ್ 2 ಸರಿ ತೊಗೋಬೇಕು 5 ಚೈನ್ ಆದಮೇಲೆ. ನೆಕ್ಸ್ಟ್ ಕಂಟಿನ್ಯೂ ಆಗಿ ನಾವು 5 ಚೈನ್ 1 ಸರಿ, 5 ಚೈನ್ 1 ಸಿಂಗಲ್ ಕ್ರೋಶೆ 1 ಸರಿ ತೊಗೋಬೇಕು. 4 ಚೈನ್ 1 ಸಿಂಗಲ್ ಕ್ರೋಶೆನ 2 ಟೈಮ್ಸ್ ತೊಗೋಬೇಕು. ಇವಾಗ 5 ಚೈನ್ ಆದಮೇಲೆ 1 2 2 ಸರಿ ತೊಗೊಂಡಿದ್ದೀವಿ 4 ಚೈನ್ 1 ಸಿಂಗಲ್ ಕ್ರೋಶೆನ. ಇವಾಗ 5 ಚೈನ್ 1 2 3 4 5 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ 4 ಚೈನ್ 1 ಸಿಂಗಲ್ ಕ್ರೋಶೆ 2 ಸರಿ ತೊಗೋಬೇಕು. 1 2 3 4 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 4 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. 2 ಟೈಮ್ಸ್ ಆಗಿದೆ. ಇವಾಗ 5 ಚೈನ್ ಆದಮೇಲೆ 1 2 2 ಸರಿ 4 ಚೈನ್ 1 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ಮತ್ತೆ 5 ಚೈನ್ ತೊಗೋಬೇಕು. 1 2 3 4 5 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 4 ಚೈನು 1 ಸಿಂಗಲ್ ಕ್ರೋಶೆನ 2 ಸರಿ ತೊಗೊಳ್ಳಿ. 1 2 3 4 ಚೈನ್ ಒಂದು ಸಿಂಗಲ್ ಕ್ರೋಶೆ. ಮತ್ತು 4 ಚೈನ್ 1 2 3 4 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ 5 ಚೈನ್ ತೊಗೋಬೇಕು. 1 2 3 4 5 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 4 ಚೈನ್ 2 ಸರಿ 1 2 3 4 ಚೈನ್ ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 4 ಚೈನ್ ಒಂದು ಸಿಂಗಲ್ ಕ್ರೋಶೆ. ಇವಾಗ 5 ಚೈನ್ ತೊಗೊಳ್ಳಿ. 1 2 3 4 5 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಲಾಸ್ಟ್ ನಾನು ಎಂಡ್ ಮಾಡ್ಕೋಬೇಕು. ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ 3 ಚೈನ್ಸ್ ತೊಗೊಂಡಿದ್ವಿ ಅಲ್ವಾ, ಅದೇ ರೀತಿಯೇ ಎಂಡಲ್ಲೂ ಕೂಡ 3 ಚೈನ್ಸ್ ತೊಗೊಳ್ತಾ ಇದ್ದೀನಿ. 1 2 3 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಈ ಒಂದು ಬೇಸ್ ಲೈನ್ನ ನೀವು ಎಂಡಿಂಗಿಂತನೂ ಸ್ಟಾರ್ಟ್ ಮಾಡ್ಕೋಬೋದು. ಸ್ಯಾರಿ ಎಂಡಿಂಗಲ್ಲಿ 3 ಚೈನ್ಸ್ ಹಾಕಿ ಲಾಕ್ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಂಡು 5 ಚೈನ್ 4 ಚೈನ್ ಮತ್ತು 5 ಚೈನ್ ಇದೇ ರೀತಿ ಎಂಡಿಂಗಿಂತ ನೀವು ಸ್ಟಾರ್ಟ್ ಮಾಡಿಕೊಂಡು ಸೆಕೆಂಡ್ ಲೈನ್ನ ನೀವು ಸ್ಟಾರ್ಟಿಂಗಿಂತ ಸೆಕೆಂಡ್ ಲೈನ್ನ ನೀವು
ಕಟ್ ಮಾಡ್ದೇನೆ ಥ್ರೆಡ್ನ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಎಂಡಿಂಗಿಂದ ಅಂದರೆ ಸ್ಯಾರಿ ಎಂಡಿಂಗಿಂದ ಉಲ್ಟಾ ಮಾಡಿಕೊಂಡು ಸ್ಯಾರಿನ ಉಲ್ಟಾ ಮಾಡಿಕೊಂಡು ಫಸ್ಟ್ ಲೈನ್ ಬೇಸ್ನ ಸ್ಟಾರ್ಟ್ ಮಾಡಿದರೆ ಇಲ್ಲಿಂದ ಎಂಡ್ ಆಗುತ್ತೆ. ಇಲ್ಲಿಗೆ ನೀವು ಥ್ರೆಡ್ನ ಕಟ್ ಮಾಡದೆ ಸೆಕೆಂಡ್ ಲೈನ್ನ ಕಂಟಿನ್ಯೂ ಮಾಡ್ಕೋಬೋದು. ಓಕೆ, ಇಲ್ಲಿ ಬಿಗಿನರ್ಸ್ ಇರ್ತೀರಾ, ಅರ್ಥ ಆಗೋದಿಲ್ಲ ಅಂತ ನಾನು ಸ್ಟಾರ್ಟಿಂಗಿಂದನೇ ಬೇಸ್ ಲೈನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಇದನ್ನು ಲಾಸ್ಟಲ್ಲಿ ನೋಡಿ, ನೀವು ಬೇಕಿದ್ದರೆ ಇಲ್ಲಿ 2 ಸಿಂಗಲ್ ಕ್ರೋಶೆನೂ ಕೂಡ ತೊಗೋಬೋದು. 2 ಸಿಂಗಲ್ ಕ್ರೋಶೆ 1 2 ಟೈಮ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇದೇ ಸೇಮ್ ಡಿಸೈನ್ನ ನಾನು ಸಿಂಗಲ್ ಕಲರಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಅದನ್ನು ಲಿಂಕ್ನ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ. ಓಕೆ, ಅದನ್ನು ಚೆಕ್ ಮಾಡಿ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸಿಂಗಲ್ ಕಲರಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಲೈನ್ಗೆ ನಾನಿಲ್ಲಿ ಗ್ರೀನ್ ಕಲರ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಇವಾಗ 2 ಸಿಂಗಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿಂದನೇ ನಾವು 5 ಚೈನ್ ಗ್ಯಾಪಲ್ಲಿ ಕಂಬಗಳನ್ನು ತೊಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗ ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನ ಒಂದು ಮಾಡ್ಕೋಬೇಕು. ಒಂದು ಕಂಬ ಆಯಿತು. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನ ಒಂದು ಮಾಡ್ಕೋಬೇಕು. ಇದೇ ರೀತಿ ಕಂಬಗಳನ್ನು ತೊಗೊಳ್ಳಿ. 2 ಕಂಬ ಆಗಿದೆ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬನ ತೊಗೊಳ್ಳಿ. 3 4 5 6 7 8 9 10 11 12 13. ಈ ರೀತಿ 13 ಕಂಬ ಆದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್ ತೊಗೊಳ್ಳಿ. 1 2 3 4 ಚೈನ್ಸ್ ತೊಗೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನೂ ಒಂದು ಮಾಡ್ಕೋಬೇಕು. ಇವಾಗ ಈ 5 ಚೈನ್ ಗ್ಯಾಪಲ್ಲಿ 13 ಕಂಬಗಳನ್ನು ತೊಗೊಳ್ಳಿ. ಸೇಮ್ ಇಲ್ಲಿ ತೊಗೊಂಡ್ರಲ್ಲ ಅದೇ ಥರನೇ 13 ಕಂಬಗಳನ್ನು ತೊಗೊಳ್ಳಿ. 13 ಕಂಬ ತೊಗೊಂಡಿದ್ದೀನಿ ನೋಡಿ. 1 2 3 4 5 6 7 8 9 10 11 12 13. 13 ಕಂಬ ಆದಮೇಲೆ ಮತ್ತೆ ನಾವು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. 4 ಚೈನ್ ತೊಗೊಳ್ಳಿ. 1 2 3 4 ಚೈನ್ಸ್ ತೊಗೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನಾವು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಬರುತ್ತೆ, ಅಲ್ಲಿ ಕಂಬಗಳನ್ನು ತೊಗೋಬೇಕು. ಸಿಂಪಲ್ ಇದೆ. ಓಕೆ ನೋಡಿ, 5 ಚೈನ್ ಗ್ಯಾಪ್ ಇದ್ದಲ್ಲಿ 13 ಕಂಬ ತೊಗೊಳ್ಳಿ. 4 ಚೈನ್ 2 ಸರಿ ಇದ್ದಲ್ಲಿ ಫಸ್ಟ್ ಅಲ್ಲಿ ನೀವು ಒಂದು ಸಿಂಗಲ್ ಕ್ರೋಶೆ. 4 ಚೈನ್ ತೊಗೊಳ್ಳಿ, ಮತ್ತು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಅದಾದ ನಂತರ ಮತ್ತೆ 5 ಚೈನ್ ಬರುತ್ತೆ. ಈ ರೀತಿ 13 ಕಂಬಗಳನ್ನು ತೊಗೊಂಡು ಸೆಕೆಂಡ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. 13 ಕಂಬಗಳನ್ನು ತೊಗೊಂಡಿದ್ದೀನಿ ನೋಡಿ. 1 2 3 4 5 6 7 8 9 10 11 12 13. 13 ಕಂಬ ಆದಮೇಲೆ ನೆಕ್ಸ್ಟು ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ.
ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಆದ ನಂತರ 1 2 3 4 ಚೈನ್. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ನೆಕ್ಸ್ಟ್ 5 ಚೈನ್ ಬರುತ್ತೆ, ಅಲ್ಲಿಗೆ ಇಲ್ಲಿಂತ್ರನೇ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬನ ತೊಗೋಬೇಕು. 13 ಕಂಬನ ತೊಗೊಳ್ಳಿ. ಸೇಮ್ ಇದೇ ಥರನೇ 5 ಚೈನ್ ಇದ್ದಲ್ಲಿ ಆರ್ಚ್ ಬರುತ್ತೆ. ಈ ರೀತಿ 4 ಚೈನ್ 2 ಸರಿ ಇದ್ದಲ್ಲಿ ನೋಡಿ ಆರ್ಚ್ನ ಕಂಪ್ಲೀಟ್ ಆದಮೇಲೆ 4 ಚೈನ್ 2 ಸರಿ ಬರುತ್ತೆ. ಫಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, 4 ಚೈನ್ ತೊಗೊಳ್ಳಿ. ಅದಾದ ನಂತರ ಸೆಕೆಂಡ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಅದಾದ ನಂತರ ಮತ್ತೆ ಆರ್ಚ್, ಮತ್ತೆ ನಾವು ಸಿಂಗಲ್ ಕ್ರೋಶೆ ತೊಗೊಂಡು 4 ಚೈನ್ ಒಂದು ಸಿಂಗಲ್ ಕ್ರೋಶೆ, ಮತ್ತು ನಾವು 5 ಚೈನ್ ಗ್ಯಾಪಲ್ಲಿ 13 ಕಂಬಗಳನ್ನು ತೊಗೊಳ್ತಾ ಕಂಟಿನ್ಯೂ ಮಾಡ್ಕೋಬೇಕು. ಸೆಕೆಂಡ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನೋಡಿ 5 ಚೈನ್ ಇದ್ದಲ್ಲಿ 13 ಕಂಬ ತೊಗೊಂಡು ಲಾಸ್ಟ್ 4 ಚೈನ್ ಗ್ಯಾಪಲ್ಲಿ ನೀವು ಸಿಂಗಲ್ ಕ್ರೋಶೆನ ತೊಗೊಳ್ಳಿ. ಅದಾದ ನಂತರ ನೀವು ಲಾಸ್ಟ್ ಆಗಿರೋದ್ರಿಂದ 2 ಸಿಂಗಲ್ ಕ್ರೋಶೆ ಕೂಡ ತೊಗೋಬೋದು. ಲಾಸ್ಟ್ 3 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ತೊಗೊಂಡು ಇಲ್ಲಿ 2 ಸಿಂಗಲ್ ಕ್ರೋಶೆ ಇದೆಯಲ್ಲ, ಈ 2 ಸಿಂಗಲ್ ಕ್ರೋಶೆ ಮಧ್ಯೆ ನೀವು ಸಿಂಗಲ್ ಕ್ರೋಶೆ ತೊಗೊಳ್ಳಿ ಆ್ಯಂಡ್ 2 ಚೈನ್ ತೊಗೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಲಾಸ್ಟ್ 4 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ತೊಗೊಂಡು ಈ ಸಿಂಗಲ್ ಕ್ರೋಶೆ ಮಧ್ಯನೂ ಒಂದು ಸಿಂಗಲ್ ಕ್ರೋಶೆನ ತೊಗೊಂಡಿದ್ದೀನಿ. ಓಕೆ, ಈ ರೀತಿ ನೋಡಿ 5 ಚೈನ್ ಗ್ಯಾಪ್ ಇದ್ದಲ್ಲಿ ಆರ್ಚ್ ಬರುತ್ತೆ. ಮಧ್ಯದಲ್ಲಿ 4 ಚೈನ್ ಗ್ಯಾಪ್ ಇದ್ದಲ್ಲಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, 4 ಚೈನ್ ಒಂದು ಸಿಂಗಲ್ ಕ್ರೋಶೆ, 5 ಚೈನ್ ಗ್ಯಾಪಲ್ಲಿ 13 ಕಂಬ, ಒಂದು ಸಿಂಗಲ್ ಕ್ರೋಶೆ ಮತ್ತು 4 ಚೈನ್ ಒಂದು ಸಿಂಗಲ್ ಕ್ರೋಶೆ, 13 ಕಂಬ. ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಸೆಕೆಂಡ್ ಲೈನ್ ಬೇಸ್. ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ಇವಾಗ ನೆಕ್ಸ್ಟ್ ಲೈನ್ಗೆ ನಾನು ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೆ ತೊಗೊಂಡಿದ್ವಿ ಅಲ್ವಾ, ಅಲ್ಲಿಗೆ ನಾವು ಆ್ಯಡ್ ಮಾಡಿಕೊಂಡು ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಸಿಂಗಲ್ ಕ್ರೋಶೆ ಇದೆ ನೋಡಿ, ಇಲ್ಲಿ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ವಿ. ಆ 2 ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ತೊಗೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ ಕಂಬಗಳ ಮೇಲೆ ಈ ರೀತಿ ಹೋಲ್ ಕಾಣಿಸುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದೊಂದು ಸಿಂಗಲ್ ಕ್ರೋಶೆನ ತೊಗೊಳ್ತಾ ಇದ್ದೀನಿ. 1 ಮತ್ತು ನೆಕ್ಸ್ಟ್ ಕಂಬದ ಮಧ್ಯ ಮೇಲ್ಗಡೆ 2 3 4 5 6 ನೆಕ್ಸ್ಟು 7. ಹೀಗೆ ಪ್ರತಿಯೊಂದು ಕಂಬದ ಮೇಲ್ಗಡೆ ಈ ರೀತಿ ಹೋಲ್ ಥರ ಕಾಣಿಸುತ್ತೆ, ಅಲ್ಲಿಗೆ ಒಂದೊಂದು ಸಿಂಗಲ್ ಕ್ರೋಶೆನ ತೊಗೊಳ್ಳಿ. ಇವಾಗ 7 ಸಿಂಗಲ್ ಕ್ರೋಶೆ ಆದಮೇಲೆ ಥ್ರೆಡ್ನ ತೆಗೆದು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾರ್ಮಲಾಗಿ ಯೂಸ್ ಮಾಡೋ ಗೋಲ್ಡ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನಾವು ಪ್ರತಿಯೊಂದು ಕಂಬದ ಮೇಲ್ಗಡೆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆನ ತೊಗೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಮಾಡ್ಕೊಳ್ಳಿ. ಈ ರೀತಿ ಪ್ರತಿಯೊಂದು ಕಂಬದ ಮೇಲ್ಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಲಾಸ್ಟ್ ಕಂಬದವರೆಗೂ ನಾನು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇಲ್ಲೂ ಕೂಡ 7 ಸಿಂಗಲ್ ಕ್ರೋಶೆ ಬಂದಿದೆ. ಓಕೆ, ಇವಾಗ ನೆಕ್ಸ್ಟ್ ನಾವು ನೋಡಿ, ಇವಾಗ 7ನೇ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 ಚೈನ್ಸ್ ತೊಗೊಳ್ಳಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಲಾಸ್ಟ್ ಸಿಂಗಲ್ ಕ್ರೋಶೆ ಇದೆಯಲ್ವಾ, ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ಫಸ್ಟ್ 2 ಎಳೆನ ಈ 2 ಎಳೆ ತೊಗೋಬೇಕು ನೋಡಿ. ಈ ಫಸ್ಟ್ 2 ಎಳೆನ ಈ ರೀತಿ ಹೊರಗೆ ತೊಗೊಳ್ಳಿ. ಇವಾಗ ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗಲೂ ಕೂಡ ಫಸ್ಟ್ 2 ಎಳೆನ ಈ ರೀತಿ
ನೀಡಲ್ನಲ್ಲಿ ತೊಗೋಬೇಕು. ಇವಾಗ 3 ಥ್ರೆಡ್ ಆಯಿತು. ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ 2 ಎಳೆನ ತೊಗೊಳ್ಳಿ. ಇವಾಗ ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ, ನೀವು ನೋಡ್ಬೋದು. ಇವಾಗ ಈ ಥ್ರೆಡ್ನ ಈ 4 ಥ್ರೆಡ್ ಒಳಗಡೆ ಈ ರೀತಿ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ 1 2 3 4 5 ಚೈನ್ಸ್ ತೊಗೊಂಡು ನೀಡಲ್ನ ತೆಗೆದು ಇಲ್ಲಿಗೆ ನೋಡಿ, ಇಲ್ಲಿ ಲಾಕ್ ಮಾಡ್ಕೊಂಡ್ವಲ್ಲ, ಎಲ್ಲ ಒಂದು ಥ್ರೆಡ್ನ ತೊಗೊಂಡು ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಥ್ರೆಡ್ನ ತೊಗೊಂಡು ಲಾಕ್ ಮಾಡಿ ಈ ರೀತಿ ಲಾಕ್ ಆದಮೇಲೆ ನೆಕ್ಸ್ಟ್ ನಾನು 1 2 3 ಚೈನ್ಸ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಈ ರೀತಿ ಸರ್ಕಲ್ನ ತೊಗೊಂಡ್ವಿ ಅಲ್ವಾ, ಈ ಒಂದು ರೌಂಡ್ ಚೈನಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಸೇಮ್ ಇಲ್ಲಿ ತೊಗೊಂಡ್ವಲ್ಲ ಅದೇ ಥರನೇ. ಇವಾಗ ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಈ ರೀತಿ ಥ್ರೆಡ್ಡಲ್ಲಿ ತೊಗೊಳ್ಳಿ. ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗ ಮತ್ತೆ ಫಸ್ಟ್ 2 ಎಳೆನ ಈ ರೀತಿ ತೊಗೋಬೇಕು. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ 2 ಎಳೆನ ಈ ರೀತಿ ಹೊರಗೆ ತೊಗೊಂಡು ಥ್ರೆಡ್ನ ತೊಗೊಳ್ಳಿ. 4 ಥ್ರೆಡ್ ಆಗುತ್ತೆ. ಈ ಥ್ರೆಡ್ನ ಈ 4 ಥ್ರೆಡ್ ಒಳಗೆ ತೊಗೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ತೊಗೊಂಡು 1 2 3 ಇವಾಗ ಈ ಒಂದು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ಥ್ರೆಡ್ನ ಈ ಥ್ರೆಡ್ ಒಳಗಡೆ ಈ ರೀತಿ ಸ್ಲಿಪ್ ಸ್ಟಿಚ್ನ ತೊಗೋಬೇಕು. ಈ ರೀತಿ ಸ್ಲಿಪ್ ಸ್ಟಿಚ್ನ ತೊಗೊಂಡು ಸ್ವಲ್ಪ ಸರಿಸ್ಕೊಳ್ಳಿ. ಇವಾಗ ಮತ್ತೆ 1 2 3 ಚೈನ್ಸ್ ತೊಗೋಬೇಕು. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. 2 ಎಳೆಗೆ ಈ ರೀತಿ ನೀಡಲ್ನ ತೊಗೋಬೇಕು. ಫಸ್ಟ್ 2 ಎಳೆನ ಈ ರೀತಿ ಹೊರಗೆ ಈ ಥ್ರೆಡ್ಡಲ್ಲಿ ತೊಗೋಬೇಕು. ಇವಾಗ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ 2 ಎಳೆನ ಈ ಥ್ರೆಡ್ನ ಇಲ್ಲಿಗೆ ತೊಗೊಂಡು ಈ 2 ಎಳೆನ ಫಸ್ಟ್ 2 ಎಳೆನ ಇಲ್ಲಿಗೆ ಬರೋ ಥರ ಮಾಡ್ಕೋಬೇಕು, ಈ ಥ್ರೆಡ್ಡಲ್ಲಿ ಬರೋ ಥರ. ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗ ಫಸ್ಟ್ 2 ಎಳೆನ ಈ ಥ್ರೆಡ್ ಒಳಗಡೆ ಬರಬೇಕು. ನೀಡಲಲ್ಲಿ ಥ್ರೆಡ್ನ ತೊಗೊಂಡು ಫಸ್ಟ್ 2 ಎಳೆನ ಈ ರೀತಿ ತೊಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಇವಾಗ ಈ ಥ್ರೆಡ್ನ ಈ 4 ಥ್ರೆಡ್ ಒಳಗೆ ತೊಗೊಂಡು 1 2 3 ಚೈನ್ಸ್ ತೊಗೊಳ್ಳಿ. 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ಥ್ರೆಡ್ನ ಈ ಥ್ರೆಡ್ ಒಳಗೆ ತೊಗೊಂಡು ಒಂದು ಸ್ಲಿಪ್ ಸ್ಟಿಚ್ನ ತೊಗೊಳ್ಳಿ. ಮತ್ತು 1 2 3 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ. ಇವಾಗ ನೀಡಲ್ ಮೇಲೆ 2 ಥ್ರೆಡ್ ಆಯಿತು. ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಈ ಥ್ರೆಡ್ನ ಫಸ್ಟ್ 2 ಥ್ರೆಡ್ ಒಳಗಡೆ ಈ ರೀತಿ ತೊಗೊಂಡು ಆ 2 ಥ್ರೆಡ್ ಈ ಥ್ರೆಡ್ ಒಳಗೆ ಬರೋ ಥರ ಮಾಡ್ಕೊಳ್ಳಿ. 3 ಥ್ರೆಡ್ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗ ನೋಡಿ ನೀಡಲ್ ಮೇಲೆ 5 ಥ್ರೆಡ್ ಇದೆ. ಫಸ್ಟ್ 2 ಎಳೆನ ಈ ಥ್ರೆಡ್ನ ಫಸ್ಟ್ 2 ಎಳೆ ಥ್ರೆಡ್ ಒಳಗೆ ಈ ರೀತಿ ತೊಗೊಂಡು ಈ ರೀತಿ ತೊಗೊಳ್ಳಿ. ಇವಾಗ 4 ಥ್ರೆಡ್ ಆಗುತ್ತೆ. ಈ 4 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. 1 2 3 ಚೈನ್ಸ್ ತೊಗೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ಥ್ರೆಡ್ನ ಈ ಥ್ರೆಡ್ ಒಳಗಡೆ ತೊಗೊಳ್ಳಿ. ಒಂದು ಸ್ಲಿಪ್ ಸ್ಟಿಚ್ ಆಗುತ್ತೆ. ಇವಾಗ ಮತ್ತೆ ನಾವು 1 2 3 ಚೈನ್ಸ್ ತೊಗೋಬೇಕು. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ 2 ಎಳೆನ ಒಂದು ಮಾಡಿಕೊಂಡು ಈ ರೀತಿ ಥ್ರೆಡ್ನ ತೊಗೊಳ್ಳಿ. ಈ 2 ಥ್ರೆಡ್ಡನ್ನು ಒಂದು ಮಾಡ್ಕೋಬಾರ್ದು, ಹಾಗೆ ಇಟ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗ ಫಸ್ಟ್ 2 ಎಳೆ ಮಾತ್ರ ಈ ರೀತಿ ನೀಡಲ್ ಒಳಗೆ ತೊಗೊಂಡು 3 ಥ್ರೆಡ್ ಆಗುತ್ತೆ ನೋಡ್ಬೋದು.
ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಎಳೆ ಮಾತ್ರ ಈ ರೀತಿ ಹೊರಗೆ ತಗೋಬೇಕು. ಇವಾಗ ಈ 4 ಥ್ರೆಡ್ ಆಗುತ್ತೆ ನೋಡ್ಬೋದು, ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಈ 4 ಥ್ರೆಡ್ನ ಈ ಥ್ರೆಡ್ಡಿಂದ ಒಂದು ಮಾಡ್ಕೋಬೇಕು. ಈ ರೀತಿ ಥ್ರೆಡ್ನ ತೊಗೊಂಡ ನಂತರ ನಾವು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇದೆಯಲ್ಲ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಧ್ಯೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ಥ್ರೆಡ್ನ ಈ ಥ್ರೆಡ್ ಒಳಗಡೆ ಈ ರೀತಿ ತೊಗೊಂಡು ಒಂದು ಸ್ಲಿಪ್ ಸ್ಟಿಚ್ನ ತಗೋಬೇಕು. ಈ ರೀತಿ ಡಿಸೈನ್ ಬರುತ್ತೆ, ನೀವು ನೋಡ್ಬೋದು. ನಿಮಗಿದು ಅರ್ಥ ಆಗಿಲ್ಲ ಇಲ್ಲಿ ಹೇಳಿದ್ದು ಅಂದರೆ ನೆಕ್ಸ್ಟ್ ಇಲ್ಲಿ ನೋಡಿ ನಾನು ಹೇಳ್ತೀನಿ, ಓಕೆ, ಕ್ಲಿಯರಾಗಿ. ಇವಾಗ ನೆಕ್ಸ್ಟ್ ನಾವು ಪ್ರತಿಯೊಂದು ಕಂಬದ ಮಧ್ಯ ಮೇಲ್ಗಡೆ ಸಿಂಗಲ್ ಕ್ರೋಶೆ ತಗೊಳ್ತಾ ಕಂಟಿನ್ಯೂ ಮಾಡ್ಕೊಳ್ಳಿ. 1 2 3 4 5 6 7 7 ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಇವಾಗ ನಾನಿಲ್ಲಿ ನಾರ್ಮಲಾಗಿ ಯೂಸ್ ಮಾಡೋ ಬೀಡನ್ನ ತೊಗೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಇಲ್ಲಿವರೆಗೂ ಸಿಂಗಲ್ ಕ್ರೋಶನ ತೊಗೋಬೇಕು. 7 ಸಿಂಗಲ್ ಕ್ರೋಶೆ ಬರುತ್ತೆ, 6 ಸಿಂಗಲ್ ಕ್ರೋಶ ಆಗಿದೆ. ಇವಾಗ ಲಾಸ್ಟ್ 7th ಸಿಂಗಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಈ ರೀತಿ 7th ಸಿಂಗಲ್ ಕ್ರೋಶೆ ಆದಮೇಲೆ 1 2 3 ಚೈನ್ಸ್ ತಗೋಬೇಕು. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ಈ ಥ್ರೆಡ್ನ ಫಸ್ಟ್ 2 ಥ್ರೆಡ್ ಒಳಗಡೆ ಈ ರೀತಿ ತಗೊಳ್ಳಿ. ಮತ್ತು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಎಳೆಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಮತ್ತು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಎಳೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ರೀತಿ 4 ಥ್ರೆಡ್ ಆಗುತ್ತೆ. ಈ ಥ್ರೆಡ್ನ ಈ 4 ಥ್ರೆಡ್ ಒಳಗಡೆ ಈ ರೀತಿ ಒಂದು ಸರಿ ತಗೋಬೇಕು. ಇವಾಗ ಒಂದು ಲಾಕ್ನ ತಗೊಳ್ಳಿ. 1 2 3 4 5 ಚೈನ್ಸ್ ತಗೊಂಡು ನೆಕ್ಸ್ಟು ಇಲ್ಲಿ ಲಾಕ್ ಮಾಡ್ಕೊಂಡ್ವಲ್ವಾ 4 ಥ್ರೆಡನ್ನು ಆ ಒಂದು ಚೈನ್ ಒಳಗಡೆ ಈ ರೀತಿ ಲಾಕ್ ಆಗಿದ್ದಲ್ಲಿ ಮಧ್ಯ ನೋಡಿ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಲಾಕ್. ಇವಾಗ ಮತ್ತೆ 1 2 3 ಚೈನ್ಸ್ ತಗೋಬೇಕು. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಫಸ್ಟ್ 2 ಎಳೆಗೆ ಈ ರೀತಿ ನೀಡಲ್ನ ತಗೊಳ್ಳಿ. ಮತ್ತು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ಫಸ್ಟ್ 2 ಎಳೆಗೆ ನೀಡಲ್ನ ಈ ರೀತಿ ಹಾಕಿ ಥ್ರೆಡ್ನ ತಗೊಳ್ಳಿ. ಮತ್ತು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ಇಲ್ಲೂ ಕೂಡ ಫಸ್ಟ್ 2 ಎಳೆನ ಈ ರೀತಿ ತಗೊಂಡು ಥ್ರೆಡ್ನ ತಗೊಳ್ಳಿ. 4 ಥ್ರೆಡ್ ಆದಮೇಲೆ ಈ ಥ್ರೆಡ್ನ 4 ಥ್ರೆಡ್ ಒಳಗೆ ತಗೊಂಡು 1 2 3 ಲಾಕ್ನು ಸೇರಿಸಿ 3 ಚೈನ್ಸ್ ತೊಗೊಂಡಿದ್ದೀನಿ. ಇವಾಗ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ಥ್ರೆಡ್ ಒಳಗೆ ತಗೊಂಡು ಒಂದು ಸ್ಲಿಪ್ ಸ್ಟಿಚ್ನ ತಗೋಬೇಕು. ಈ ರೀತಿ ಒಂದು ಸ್ಲಿಪ್ ಸ್ಟಿಚ್ ಆದಮೇಲೆ ಮತ್ತೆ 1 2 3 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಇವಾಗ ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಎಳೆನ ಈ ರೀತಿ ತಗೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಇವಾಗ ಮತ್ತೆ ಈ ಥ್ರೆಡ್ನ ಫಸ್ಟ್ 2 ಎಳೆ ಒಳಗಡೆ ಈ ರೀತಿ ತಗೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಇವಾಗ ಮತ್ತೆ ಫಸ್ಟ್ 2 ಎಳೆ ಥ್ರೆಡ್ಡಲ್ಲಿ ನೀಡಲ್ನ ಈ ರೀತಿ ಹಾಕಿ ಥ್ರೆಡ್ನ ತಗೊಳ್ಳಿ. ಇವಾಗ ಈ 4 ಥ್ರೆಡ್ನನ್ನು ಒಂದೇ ಸರಿ ಒಂದು ಮಾಡ್ಕೋಬೇಕು. ಇವಾಗ 1 2 3
3 ಚೈನ್ಸ್ ತೊಗೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಈ ಥ್ರೆಡ್ನ ಈ ಥ್ರೆಡ್ ಒಳಗಡೆ ಒಂದು ಸರಿ ಈ ರೀತಿ ತೊಗೋಬೇಕು. ಒಂದು ಸ್ಲಿಪ್ ಸ್ಟಿಚ್ ಆಗುತ್ತೆ. ಇವಾಗ ಮತ್ತೆ ನಾವು 1 2 3 ಚೈನ್ಸ್ ತೊಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಎರಡೆರಡು ಎಳೆನ ಒಂದು ಮಾಡ್ಕೊಳ್ತಾ ಬನ್ನಿ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗ ಮತ್ತೆ 2 ಎಳೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗ ಮತ್ತೆ ಫಸ್ಟ್ 2 ಎಳೆಯಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 4 ಥ್ರೆಡ್ ಆಗುತ್ತೆ. ಇವಾಗ ಈ ಥ್ರೆಡ್ನ ಈ 4 ಥ್ರೆಡ್ ಒಳಗೆ ತೊಗೊಂಡು 1 2 3 ಚೈನ್ಸ್ ತೊಗೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಈ ಥ್ರೆಡ್ನ ಈ ಥ್ರೆಡ್ ಒಳಗಡೆ ತೊಗೋಬೇಕು. ಈ ರೀತಿ ಬರುತ್ತೆ. ಇವಾಗ ಲಾಸ್ಟಲ್ಲಿ ನೋಡಿ 4 ಪೆಟಲ್ಸ್ ಆಗಿದೆ. ಇವಾಗ 1 2 3 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗ ಫಸ್ಟ್ 2 ಎಳೆನ ಈ ರೀತಿ ತೊಗೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗಲೂ ಕೂಡ ಫಸ್ಟ್ 2 ಎಳೆನ ಈ ರೀತಿ ತೊಗೊಂಡು ಲಾಸ್ಟಲ್ಲಿ ನೋಡಿ 4 ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಇವಾಗ ಈ ಥ್ರೆಡ್ನ ಈ 4 ಥ್ರೆಡ್ ಒಳಗೆ ತೊಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಬರುತ್ತೆ ಅಲ್ವಾ, ಆ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಧ್ಯೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ಥ್ರೆಡ್ ಒಳಗೆ ತೊಗೊಂಡು ಒಂದು ಸ್ಲಿಪ್ ಸ್ಟಿಚ್ನ ತೊಗೋಬೇಕು. ಇವಾಗ ನೆಕ್ಸ್ಟ್ ನಾವು ಪ್ರತಿಯೊಂದು ಕಂಬದ ಮೇಲ್ಗಡೆ ಈ ರೀತಿ ಸಿಂಗಲ್ ಕ್ರೋಶೆನ ತೊಗೋಬೇಕು. ಸಿಂಗಲ್ ಕ್ರೋಶೆನ ತೊಗೊಳ್ಳಿ. 7 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ನಾವು ಇಲ್ಲಿ ನೋಡಿ 7 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ 7 ಸಿಂಗಲ್ ಕ್ರೋಶೆ ತೊಗೊಂಡು ಲಾಸ್ಟ್ ಸಿಂಗಲ್ ಕ್ರೋಶೆಗೆ ಈ ರೀತಿ ಪೆಟಲ್ಸ್ನ ತೊಗೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ, 2 ಸರಿ ತೋರಿಸಿದ್ದೀನಿ, ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಓಕೆ, ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿರ್ತೀನಿ. ಓಕೆ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಅರ್ಥ ಆಯ್ತಾ ಇಲ್ವಾ ಅಂತ. ಆದಷ್ಟು ನಾನು ಹಾಕುವಾಗ ನಾನು ಹೇಗೆ ಹಾಕ್ತೀನಿ ಅದನ್ನ ನೋಡಿಕೊಂಡೇ ಹಾಕಿ, ಬೇಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಒಂದು ಸರಿ ನೋಡಿ, ಪೂರ್ತಿ ವಿಡಿಯೋ ನೋಡಿ, ನೆಕ್ಸ್ಟ್ ನಾನು ವಿಡಿಯೋ ನೋಡ್ತಾ ಹಾಕಿ. ಓಕೆ, ಅಕಸ್ಮಾತ್ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ನಾನು ಹೇಗೆ ಹಾಕ್ತಾ ಇದ್ದೀನಿ, ಹೇಗೆ ಎಳೆನ ತೊಗೊಳ್ತಾ ಇದ್ದೀನಿ ಅದನ್ನು ನೋಡಿಕೊಂಡು ಹಾಕಿ, ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಇದನ್ನ ಕಂಪ್ಲೀಟ್ ಮಾಡಿ ನಿಮ್ಗೆ ಸಿಗ್ತೀನಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ನೋಡಿ 7 ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ 2 ಸಿಂಗಲ್ ಕ್ರೋಶೆ ತೊಗೊಂಡಿದ್ವಿ ಅಲ್ವಾ, ಆ 2 ಸಿಂಗಲ್ ಕ್ರೋಶೆ ಮಧ್ಯ ಸಿಂಗಲ್ ಕ್ರೋಶೆನ ತೊಗೊಳ್ತಾ ಇದ್ದೀನಿ. ಅಗೇನ್ ಲಾಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶೆ ಇದೆ. ಈ ಸಿಂಗಲ್ ಕ್ರೋಶೆ ಮಧ್ಯ ಕೂಡ ಒಂದು ಸಿಂಗಲ್ ಕ್ರೋಶೆ. ಇವಾಗ 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಫ್ಯಾಬ್ರಿಕ್ ಗ್ಲೂ ಇಂದ ಸ್ಟಿಕ್ ಮಾಡಿ, ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ. ಈ ರೀತಿ ಬಂದಿದೆ, ನೀವು ನೋಡ್ಬೋದು. ಡಿಸೈನ್ ಕಂಪ್ಲೀಟ್ ಆಗಿದೆ, ಈ ರೀತಿ ಬಂದಿದೆ, ನೀವು ನೋಡ್ಬೋದು. ನೀವು ಬೇಕಿದ್ದರೆ ಪೆಟಲ್ಸ್ ಮಧ್ಯ ನೋಡಿ, ಪೆಟಲ್ಸ್ ಮಧ್ಯ ಸ್ಟೋನ್ ಸಿಗುತ್ತೆ ಈ ಥರ. ಇವಾಗ ಈ ಡಿಸೈನ್ಗೆ ನೀವು ಇಲ್ಲಿ ಪೆಟಲ್ಸ್ ಮಧ್ಯ ನೀವು ಈ ಸರ್ಕಲಲ್ಲಿ ಸ್ಟೋನ್ ಅಥವಾ ಬೀಡ್ಸ್ನ ಸ್ಟಿಕ್ ಮಾಡ್ಬೋದು, ಅಥವಾ ಗೋಲ್ಡ್ ಕಲರ್ ಸ್ಟಿಕ್ಕರ್ ಥರ ಸಿಗುತ್ತೆ, ಅದನ್ನು ನೀವು ಫ್ಯಾಬ್ರಿಕ್ ಗ್ಲೂ ಇಂದ ಸ್ಟಿಕ್ ಮಾಡ್ಬೋದು. ನಾನಿಲ್ಲಿ ಈ ರೀತಿ ಸ್ಟೋನ್ನು ಕೂಡ ತೋರಿಸ್ತಾ ಇದ್ದೀನಿ, ನೀವು ನೋಡಿ ಈ ಥರ ಕಾಣಿಸುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ಅಥವಾ ನೀವು ಬೀಡನ್ನ ಆ್ಯಡ್ ಮಾಡ್ತೀರಾ ಥ್ರೆಡ್ಡಲ್ಲಿ ಅಂದರೆ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸರಿ ಚೆಕ್ ಮಾಡಿ. ಈ ರೀತಿ ಕಾಣಿಸುತ್ತೆ. ಮಧ್ಯ ಸ್ಟೋನ್ ಏನೇನಾದರೂ ಸ್ಟಿಕ್ ಮಾಡಿದರೆ ಫ್ಯಾಬ್ರಿಕ್ ಗ್ಲೂ ಇಂದ ಈ ರೀತಿ ಸ್ಟಿಕ್ ಮಾಡಿದರೆ ಈ ರೀತಿ ಕಾಣಿಸುತ್ತೆ, ನೀವು ನೋಡ್ಬೋದು. ಇದು ಸ್ಟೋನ್ ಏನಿದೆ ಗೋಲ್ಡ್ ಕಲರ್ ಶೇಡಲ್ಲಿದೆ, ಹಾಗಾಗಿ ಈ ರೀತಿ ಕಾಣಿಸ್ತಾ ಇದೆ.
ಈ ಸೈಜಲ್ಲಿ ನೀವು ಯಾವುದಾದ್ರೂ ಬೀಡ್ ಅಥವಾ ಏನಾದರೂ ಅಂಟಿಸ್ಬೋದು. ಈ ಡಿಸೈನ್ಗೆ ನೀವು 800 900ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದು ರಿಕ್ವೆಸ್ಟೆಡ್ ಡಿಸೈನ್. ಇದೇ ಥರ ನಿಮಗೂ ಯಾವುದಾದ್ರೂ ಡಿಸೈನ್ನ ಕಲಿಬೇಕು ಅಂತ ಅನಿಸಿದರೆ ಇನ್ಸ್ಟಾಗ್ರಾಮಲ್ಲಿ ಲರ್ನ್ ವಿತ್ ಮಿ ಜಯ ಅಂತ ನನ್ನ ಇನ್ಸ್ಟಾಗ್ರಾಮ್ ID, ಅಲ್ಲಿ ಹೋಗಿ ನಿಮಗೆ ಇಷ್ಟವಾಗಿರೋ ಡಿಸೈನ್ನ ಫೋಟೋಸ್ನ ನನಗೆ ಶೇರ್ ಮಾಡಿ. ಆ ಒಂದು ಡಿಸೈನ್ನ ನಾನು ಟ್ರೈ ಮಾಡಿ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಈ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಹೇಗಿದೆ ಡಿಸೈನ್ ಅಂತ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.